ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಮಳೆಗಾಲದಲ್ಲಿ ಸಾಯಂಕಾಲ ಆದರೆ ಸಾಕು ಏನಾದರೂ ತಿನ್ಬೇಕನ್ಸುತ್ತೆ. ಅದನ್ನು ಮಕ್ಕಳನ್ನ ಔಟ್ಸೈಡ್ ಕಳಿಸ್ದೆ ಮನೆಯಲ್ಲಿರೋ ಅಂಥ ಒಂದಷ್ಟು ಸಾಮಗ್ರಿಗಳನ್ನ ಇಟ್ಕೊಂಡು ಈ ಥರ ಒಂದು ರುಚಿಯಾಗಿ ಮನೆಯಲ್ಲೇ ಒಂದು ಬ್ರೆಡ್ಡಿಂದ ಒಂದು ಮಿನಿ ಪಿಜ್ಜಾ ರೆಡಿ ಮಾಡ್ಕೋಬೋದು ಅಂದರೆ ನಂಬ್ತೀರಾ. ತುಂಬ ರುಚಿಕರವಾಗಿರುತ್ತೆ. ಮನೆಯಲ್ಲೇ ಮಾಡಿಕೊಟ್ವಿ ಅನ್ನೋ ಖುಷಿನೂ ಇರುತ್ತೆ. ಔಟ್ಸೈಡ್ ಕಳ್ಸೋದು ಬೇಡ, ಮಕ್ಕಳಿಗೆ ನಾವೇ ಮಾಡಿಕೊಡ್ಬೋದು. ನಾನಿಲ್ಲಿ ಫಸ್ಟ್ ಏನು ಮಾಡ್ತಾಯಿದ್ದೀನಿ, 2 ಸ್ಪೂನಷ್ಟು ಬೆಣ್ಣೆನ ಕರಗಿಸ್ಕೊಳ್ತಾ ಇದ್ದೀನಿ. ಬೆಣ್ಣೆ ಕರಗಿದ ಮೇಲೆ ಒಂದು ಫುಲ್ ಬಿಡಿಸಿರೋ ಅಂಥ ಬೆಳ್ಳುಳ್ಳಿನ ಎಷ್ಟು ಸಣ್ಣಗಾಗುತ್ತೆ ಅಷ್ಟು ಸಣ್ಣಗೆ ಕಟ್ ಮಾಡಿ ಈ ರೀತಿ ಒಂದು ಕಂದು ಬಣ್ಣ ಬರೋವರೆಗೂ ಆ ಬೆಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಒಂಥರ ಕ್ರಿಸ್ಪಿಯಾಗಿ ಆಗಬೇಕು. ಅದು ಸಣ್ಣ ಊರಿನಲ್ಲಿ ಮಾಡ್ಕೊಳ್ಳಿ, ಎಲ್ಲೂ ಬೆಣ್ಣೆ ಓವರ್ ಕುಕ್ ಆಗಬಾರ್ದು. ಮತ್ತು ಆ ಬೆಳ್ಳುಳ್ಳಿ ಒಂದು ಲೈಟ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಅದೇ ಇದಕ್ಕೆ ಸಖತ್ ಟೇಸ್ಟ್ ಕೊಡೋದು. 3 ಸ್ಪೂನಷ್ಟು ಕೆಚಪ್ಪು, ಟೊಮೆಟೊ ಕೆಚಪ್ ಹಾಕ್ಕೊಳ್ಳಿ. 2 ಸ್ಪೂನಷ್ಟು ಚಿಲ್ಲಿ ಸಾಸ್ ಹಾಕ್ಕೊಳ್ಳಿ. ಎಲ್ಲರ ಮನೇಲೂ ಇವೆಲ್ಲ ಇದ್ದಿದ್ದೆ. ಇಲ್ಲ ಅಂದರೆ ನೀವು ಒಂದು ಸ್ವಲ್ಪ ಏನು ಹೇಳ್ತಾರೆ, ಒಂದು ಪೇಸ್ಟ್ ರೆಡಿ ಮಾಡಿಕೊಂಡ್ರೂ ಆಗುತ್ತೆ. ಮಯಾನೀಸ್ 2-3 ಸ್ಪೂನ್ ವೆಜ್ ಮಯಾನೀಸ್ ಹಾಕ್ತಾ ಇದ್ದೀನಿ. ನಂತರ ಇಲ್ಲಿ ನಾನು ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ಏನದು ಫ್ರೈ ಮಾಡಿ ಇಟ್ಟಿದ್ನಲ್ಲ ಬೆಣ್ಣೆ ಮತ್ತು ಬೆಳ್ಳುಳ್ಳಿ, ಅದನ್ನು ಕೂಡ ಸೇರಿಸಿ ಇಲ್ಲಿ 1 ಸ್ಪೂನು ಆರಿಗ್ಯಾನೋ ಬರುತ್ತಲ್ಲ, ಪಿಜ್ಜಾಗೆಲ್ಲ ಯೂಸ್ ಮಾಡ್ತೀವಲ್ಲ, ಆ ಆರಿಗ್ಯಾನೋ ಇದ್ದರೆ ಖಂಡಿತ ಯೂಸ್ ಮಾಡಿ, ಸ್ಕಿಪ್ ಮಾಡಬೇಡಿ. 1 ಸ್ಪೂನಷ್ಟು ಖಾರಕ್ಕೋಸ್ಕರ ಚಿಲ್ಲಿ ಪೌಡರ್ ಅಂದರೆ ಚಿಲ್ಲಿ ಫ್ಲೇಕ್ಸ್ ಬರುತ್ತಲ್ಲ, ಅದನ್ನು ಸೇರಿಸ್ತಾ ಇದ್ದೀನಿ. ಚಿಲ್ಲಿ ಫ್ಲೇಕ್ಸ್ ಇಲ್ಲ ಅಂದರೆ ಸಣ್ಣ ಕಟ್ ಮಾಡಿರೋ ಅಂಥ ಹಸಿಮೆಣ್ಸಿನ್ಕಾಯಿ ಸೇರಿಸ್ಕೋಬೋದು, ಇಲ್ಲ ಚಿಲ್ಲಿ ಪೌಡರ್ನೇ ಮನೆಯಲ್ಲಿರೋದನ್ನೇ ಸೇರಿಸ್ಕೋಬೋದು. ಇದನ್ನೆಲ್ಲ ಮಿಕ್ಸ್ ಮಾಡಿದ್ರೆ ಒಂದು ಸಾಸ್ ರೆಡಿ ಆಗುತ್ತೆ. ನೋಡಿ, ಅದು ನೋಡೋಕ್ಕೆ ಎಷ್ಟು ಸಖತ್ತಾಗಿ ಕಾಣ್ತಾ ಇದೆಯಲ್ವಾ, ಅಷ್ಟೇ ರುಚಿಕರವಾಗಿರುತ್ತೆ. ನೋಡಿಕೊಂಡು, ಇವೆಲ್ಲವರಲ್ಲೂ ಸ್ವಲ್ಪ ಉಪ್ಪಿನಂಶ ಇರೋದ್ರಿಂದ ನೋಡಿಕೊಂಡು ಒಂದು ಪಿಂಚಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ. ಈಗ ನೀವು ಯಾವ ಕಲರ್ ಬ್ರೆಡ್ಡು, ಇಲ್ಲ ನಾನಿಲ್ಲಿ ಮಿಲ್ಕ್ ಬ್ರೆಡ್ ತೊಗೊಂಡಿದ್ದೀನಿ, ನೀವು ಬ್ರೌನ್ ಬ್ರೆಡ್ ಬೇಕಾದ್ರೂ ತೊಗೋಬೋದು, ಸಾಲ್ಟ್ ಬ್ರೆಡ್ ಬೇಕಾದ್ರೂ ತೊಗೋಬೋದು. ನಾನಿಲ್ಲಿ ಮಿಲ್ಕ್ ಬ್ರೆಡ್ ತೊಗೊಂಡಿದ್ದೀನಿ. ನಾವೇನೀಗ ರೆಡಿ ಮಾಡ್ಕೊಂಡಲ್ಲ ಆ ಸಾಸ್ನ ಈಗ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಅದೇನು ಸಖತ್ತಾಗಿರುತ್ತೆ ಅಂದರೆ ಆ ಬಟರು ಮತ್ತು ಬೆಣ್ಣೆ ಮತ್ತು ಬೆಳ್ಳುಳ್ಳಿನ ಫ್ರೈ ಮಾಡ್ಕೊಂಡಿದ್ದು ಫ್ಲೇವರು, ಆ ಎಲ್ಲ ಕೆಚಪ್ಗಳ ಜೊತೆ ಆರಿಗ್ಯಾನೋ ಅದೆಲ್ಲ ತುಂಬ ಚೆನ್ನಾಗಿರುತ್ತೆ. ಮೇಲ್ಗಡೆ ನಾನಿಲ್ಲಿ ಈ ರೀತಿ ಕ್ಯೂಬ್ ಶೇಪಲ್ಲಿ ಕಟ್ ಮಾಡಿರೋ ಅಂಥ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ನ ಸೇರಿಸ್ಕೊಳ್ತಾ ಇದ್ದೀನಿ. ಕ್ಯಾರೆಟ್ನ ತುರಿದು ಬೇಕಾದ್ರೂ ನೀವು ಹಾಕ್ಕೋಬೋದು. ಏನು ತರಕಾರಿ ಇದೆ ಮನೆಯಲ್ಲಿ, ಈ ರೀತಿ ಕ್ಯಾಪ್ಸಿಕಮ್ನು ಅಷ್ಟೇ ಆನಿಯನ್ ಶೇಪಲ್ಲೇ ಕಟ್ ಮಾಡಿದ್ದೀನಿ. ಅದು ಏನು ತುಂಬ ಕುಕ್ ಆಗಬೇಕಂತ ಇಲ್ಲ, ಒಂದು ಹಾಫ್ ಬಾಯ್ಲ್ ಆದರೆ ಸಾಕು, ಕ್ರಂಚಿ ಆಗಿದ್ರೂ ಚೆನ್ನಾಗೇ ಇರುತ್ತೆ. ನಂತರ ಮೇಲ್ಗಡೆ ಇಲ್ಲಿ ನಾನು ತುರಿದಿರೋ ಅಂಥ ಚೀಸ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಪನ್ನೀರು ಮತ್ತು ಚೀಸ್ ಎರಡನ್ನೂ ತುರಿದು ಸೇರಿಸ್ಕೋಬೋದು. ಏನಂತಾರೆ, ಆರೋಗ್ಯನೂ ಇದೆ, ರುಚಿನೂ ಇದೆ. ಸಂಜೆ ಟೈಮಲ್ಲಿ ಮಕ್ಕಳಿಗೆ ಈ ರೀತಿ ಮಾಡಿಕೊಡ್ಬೋದು. ಮತ್ತು ಲಂಚ್ ಬ್ರೇಕಿಗೆ ಈ ರೀತಿದೊಂದು ಸ್ನ್ಯಾಕ್ಸ್ ಮಾಡಿ ಹಾಕ್ಬೋದು. ಇದನ್ನು ಈಗ ತವಾ ಮೇಲೆ ಎಷ್ಟು ಸಾಧ್ಯ ಅಷ್ಟು ಸಣ್ಣ ಉರಿನಲ್ಲಿ ಬೇಯಿಸ್ಕೊಳ್ಳಿ. ಎಣ್ಣೆ ಅಥವಾ ತುಪ್ಪ, ಬೆಣ್ಣೆ ಏನು ಬೇಕಾದ್ರೂ ಹಾಕ್ಕೋಬೋದು. ಹಾಕಿ ಈಗ ಒಂದೇ ಸಲ ಆಲ್ಮೋಸ್ಟ್ 3 ಅಥವಾ 4 ಈ ಥರ ಹಾಕಿ ತವಾ ಮೇಲೆ ಫ್ರೈ ಮಾಡ್ಕೋಬೋದು. ನಾನಿಲ್ಲಿ 3 ಹಾಕಿ ಲಿಡ್ ಕ್ಲೋಸ್ ಮಾಡಿ 3ರಿಂದ 4 ಇಡ್ತಾ ಇದ್ದೀನಿ. 4 ಇಡ್ಬೋದು. ಇಟ್ಬಿಟ್ಟು ಲಿಡ್ ಕ್ಲೋಸ್ ಮಾಡ್ಕೊಳ್ಳಿ. ಲಿಡ್ ಕ್ಲೋಸ್ ಮಾಡಿದಾಗ ಏನಾಗುತ್ತೆ, ಆ ಚೀಸ್ ಎಲ್ಲ ಮೆಲ್ಟ್ ಆಗುತ್ತೆ. ಆ ಮೇಲ್ಗಡೆ ಇರೋ ಅಂಥ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಒಂದು ಒಳ್ಳೆ ಹದಕ್ಕೆ ಬೆಂದು ರೆಡಿ ಆಗುತ್ತೆ. ಎಷ್ಟು ಸಣ್ಣ ಉರಿಲಿ ಸಾಧ್ಯ ಅಷ್ಟು ಸಣ್ಣ ಉರಿಲಿ ಮಾಡ್ಕೊಳ್ಳಿ. ಆವಾಗ ಕೆಳಗಡೆ ಅಷ್ಟು ಏನು ಸೀದೋಗಲ್ಲ. ನೋಡಿ, ಏನು ಸಖತ್ತಾಗಿ ಕಾಣ್ತಾ ಇದೆಯಲ್ವಾ, ಅಷ್ಟೇ ರುಚಿಕರವಾಗಿರುತ್ತೆ. ನೋಡಿ, ಕರೆಕ್ಟ್ ಅದಕ್ಕೆ ಬೆಂದಿದೆ, ಕೆಳಗಡೆದು ಏನು ಜಾಸ್ತಿ ಓವರ್ ಕುಕ್ ಆಗಿಲ್ಲ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ, ದೊಡ್ಡವ್ರಿಗೂ ಇಷ್ಟ ಆಗುತ್ತೆ. ಈ ರೀತಿ ಒಂದು ಸಂಜೆ ಸ್ನ್ಯಾಕ್ಸ್ ಮಾಡಿಕೊಟ್ರೆ ಯಾರಿಗಿಷ್ಟ ಆಗಲ್ಲ. ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ. ನಮ್ಮ ಚಾನಲ್ ಕನೆಕ್ಟ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.